ಹಾಂ 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 ಹಾಂ. ವಾವ್, 51 rupees. ಓ ಮೈ ಬ್ಯೂಟಿ. ಎಷ್ಟು ಬರ್ಬೋದು? ಓ 103. ಇಲ್ಲ ಎತ್ಕೊಳ್ಳೋಣ, ಸರಿ ಎತ್ಕೊಂಡು ಓಡೋಗ್ಬಿಡ್ಬೇಕು. ಏನಿಲ್ಲ, ಒಟ್ಟಿಗೆ ಏನು ಬರಲಿಲ್ಲ. ಭಯ ಯಾವ ಭಯ ನಾವು ಸೇಮ್ ಆಗಬೇಕು. ಹಿಂದೆ ಇದೆಲ್ಲ ನೀವು ಕನ್ನಡ ಹೇಳ್ಕೊಡೋದು ನಾನು ಕಲಿತಾರೆ ಒಬ್ಬೊಬ್ರು. ನನಗೆ ಯಾವ ಫಾರಿನ್ ಓಡಾಡ್ದಂಗೆ ಐತೆ. ಇನ್ನೊಂದು 5 ವರ್ಷ ಅಷ್ಟೇ ಇಲ್ಲೊಂದು ಬಿಲ್ಡಿಂಗು, ಸುತ್ತಮುತ್ತ ಬಿಲ್ಡಿಂಗ್. ಅಮೇರಿಕ ಇಲ್ಲ ಹೇಳ್ದೆ ನಾನು ಗೈಸಿದೆ ಯಾರು ಬಿಟ್ರು ಸಿಗುತ್ತೆ. ನಾನು ಸ್ಪೋರ್ಟ್ಸ್ ಎಲ್ಲ ಇದೆ ನನಗೆ. ಏನಷ್ಟು ಎಗಿರ್ಬೋದು. ಕ್ಯಾಮ್ರಾ ಹಾಕೊಂಡಿದ್ದೀನಿ ನಿಮ್ಗಿದವರು ಅವರು ಸ್ಟಾರ್ಟ್ ಹೋಗೋಣ. ಇಲ್ಲೆಲ್ಲ ಸಿಗಲ್ಲ ನಿಮ್ಗೆ ಆರ್ಡರ್ಸ್. ಇಷ್ಟು ದಿನ ಸ್ವಿಗ್ಗಿ ಅವರು ಆರ್ಡರ್ಸ್ ಕೊಡ್ತಾ ಇರಲಿಲ್ಲ. ಯಾರೋ ಬೇಜಾರು ಮಾಡ್ಬಿಟ್ಟಾರೆ ಅವ್ರಿಗೆ. ಪಾಪನ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾರೋ ಬೇಜಾರು ಮಾಡ್ಬಿಟ್ಟಾರೆ. ಅದಕ್ಕೆ ಯಾರಿಗೂ ಆರ್ಡರ್ ಬಂದಿಲ್ಲ. ನಾನು ಫುಡ್ ಅವ್ರಿಗೆ ಬರೀ ಆರ್ಡರ್ ಬಂದಿಲ್ಲ ಅಂದರೆ ಆರ್ಡರ್ಸು ಕೊಡ್ತಾ ಇಲ್ಲ ಅಂತ ನೋಡೋರೆ. ಇಷ್ಟೊಂದು ಜನ ಕೊಟ್ಟಿಲ್ಲ ಅಂತ 2 ಅವರಿಂದ ಆರ್ಡರ್ಸ್ ಇಲ್ಲದೆ. ಇವಾಗ ನೋಡ್ರಿ ಇಬ್ರು ಇಲ್ಲ ನೋಡಿ, ಇಲ್ಲಿಂದ ನಾವು ಹೋಗ್ತಾರೆ. ಅಲ್ಲಿ ಯಾರು ಇಲ್ಲ ನಾನು ನೋಡಾಗ. ಅಂದರೆ ಆರ್ಡರ್ಸ್ ಕೊಡ್ತಾವ್ರೆ. ಬೇಜಾರು ಹೋಗಿದೆ, ಅದಕ್ಕೆ ಆರ್ಡರ್ಸ್ ಬಂದಿದೆ. ಆರ್ಡರ್ಸ್ ನಿಂತೈತೆ. ಇಲ್ಲಿಗೆ ಹೋಗಕ್ಕಾಗಲ್ಲ, ನಾನು ಹೋಗೋದೇ ಇಲ್ಲ. ಬಿಡಿ, ಈ ಕೂದಲು ಇದ್ದಾಗ್ಬಿಟ್ರೆ ಇದೊಂದು ಕಷ್ಟ ಆಗುತ್ತೆ. ನೋಡಿ ಹಾಕೊಂಡು ಸ್ವಲ್ಪ ಏನೋ ಮಾಡಿಸ್ಕೊಬಿಟ್ರೆ ಕೂದಲು ಅಪ್ಪ ಏನ್ ನೋವು ಅಂತೀರ. ಯಾರಿಗಾನ ಎಕ್ಸ್ಪೀರಿಯನ್ಸ್ ಇದ್ರೆ ಕಮೆಂಟ್ ಹಾಕಿ. ಎಲ್ಲಿ ತೆಗೆದ್ರೆ ಅಪ್ಪ ಆಗೋದೇ ಇಲ್ಲ. ನಾವು ಕಿತ್ತು ಬಿಸಾಕಿರೋ ಥರ ಇರ್ತದೆ ಕೂದಲನ್ನ. ಆ ರೇಂಜ್ ನೋಯ್ತಾ ಇರ್ತದೆ. ಹೆಲ್ಮೆಟ್ ಒಂದು ಚೆನ್ನಾಗಿರೋ ಕಂಡಿದ್ದೀವಿ, ಬಟ್ ಆದ್ರೆ ತಲೆಗೆ ಕವರ್ ಆಗ್ಬೇಕಲ್ಲ. ನೋಡಿದ್ರು ಅದಕ್ಕೆ ಯಾರು ಬಿಟ್ಟಿಲ್ಲ, ಎಲ್ಲರೂ ಹೋಗಿದ್ದೆ. ಸ್ಕೂಲ್ ಇದು ಸೈಕಲ್ ಓಡಿಸೋಗ್ಬಿಟ್ಟದು. ಯಾವ ಥರ ಅಂದರೆ ಹೆಲ್ಮೆಟ್ ಇರ್ತಾವ್ರೆ, ಅದಕ್ಕೆ ಅವ್ರ ಸೆಂಟ್ರ್ ಇರ್ತದೆ. ಹೋಲ್ ಅದಾದ್ರೂ ಸ್ವಲ್ಪ ಗಾಳಿ ಆದ್ರೂ ಹೋಗ್ತದೆ. ಇವೆಲ್ಲ ಹೋಗೋದೇ ಇಲ್ಲ. ನನ್ಗಂತ ಬಿಡ್ರಿ, ನನ್ನ ನೋಡೋರ ನೀನು ಬಿಡ್ತೀರಾ ಆರೆಂಜ್ ಹೆಲ್ಮೆಟ್ ಎಲ್ಲ ಹೆಲ್ಮೆಟ್ ತಗೋಬೇಕು ಜಾಸ್ತಿ. ನಿನ್ನ ತಗೋಣ, ಅದೇ ಒಂದು ಬ್ಲಾಗ್ ಮಾಡೋದ. ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿ ನೋಡೋದ. ಚೂಸ್ ದ ಕರೆಕ್ಟ್ ಆನ್ಸರ್. ಸ್ಟೀಲ್ ಬರ್ಡ್ ಹೆಲ್ಮೆಟು, ಆಮೇಲೆ ಎಕ್ಸ್ ಹೆಲ್ಮೆಟು, ಹೆಲ್ಮೆಟ್. ವಿಚ್ ಒನ್ ಇಸ್ ದ ಬೆಸ್ಟ್? ಯಾವ್ದು ಚೆನ್ನಾಗಿರುತ್ತೆ ಹೇಳಿ ನೋಡೋಣ, ಕಮೆಂಟ್ ಅಲ್ಲಿ ತಿಳಿಸಿ. ಅಪ್ರೂಪಕೊಂಡು ಡೈಲಾಗ್ ಹೇಳ್ತೀನಿ ನೋಡ್ರಿ. ಸಾಧನೆ ಮಾಡ್ಬೇಕು ಅಂದ್ರೆ ಛಲ ಇರ್ಬೇಕು. ಏನೋ ಗೊತ್ತಾಯ್ತಿದ್ರೆ ಚೆನ್ನಾಗಿ ಮುಂದೆ ಹೋಗ್ಬಿಡು. ಸಾಧನೆ ಮಾಡ್ಬೇಕು ಅಂದ್ರೆ ಛಲ ಇರ್ಬೇಕು. ಛಲ ಇರ್ಬೇಕು ಅಂದ್ರೆ ಧೈರ್ಯ ಇರ್ಬೇಕು. ಧೈರ್ಯಕ್ಕೆ ನಿಯತ್ತಿರ್ಬೇಕು. ನಿಯತ್ತಿಗೆ ಕೆಲಸ ಇರ್ಬೇಕು. ಅವಾಗ ನೋಡ್ರಿ ರಚನೆ ಮಾಡ್ಬೋದು ಸಾಧನೆನ. ಕರೆಕ್ಟಾ? ಕರೆಕ್ಟ್ ಇದ್ರೆ ಕರೆಕ್ಟ್ ಆಗಿಲ್ಲ ಯಾರು ನೋಡೋಣ ಏನೇನು ಕಮೆಂಟ್ಸ್ ಬರುತ್ತೋ. ಅಣ್ಣ ಈ ಕಡೆ ಬಿಟ್ನಿ. ಅಯ್ಯೋ ಪಾಪ ಕಾಫಿ ಮಾಡ್ತಾ ಇದ್ರೆ ಆಯ್ತಾ ಇಲ್ಲ. ನೀವು ಕಾಸು ಇಲ್ಲ ಕೊಡ್ಸೋಣ ಅಂದ್ರೆ ಯಾರ ನೋಡೋರು ಏನೇನು ಕೊಡಿಸಿದ ಅವ್ರ ಬಿಟ್ಟು ಆಗುತ್ತೆ. ಏನೇನು ಯಾರನ್ನ ನೋಡಿ ಇಂಪ್ರೆಸ್ ಆಗಿಲ್ಲ, ಬಟ್ ನಿನ್ನ ಮನಸ್ಸಲ್ಲಿ ಇರೋದು ಯಾರನ್ನ ನೋಡೋರು ಆ ಥರ ಕೊಡಬೇಕು ಅಂತ ಒಂದು ರೂಪಾಯಿ ಇಲ್ಲ. ಸೊ ಬ್ಯಾಡ. ಮನೆ ನಗರ ನಿಂತು ಇಳಿತು 50 ರೂಪಾಯಿ. ಶ್ರೀಕೃಷ್ಣ ಎಲ್ಲ ನೋಡಿದ್ನಲ್ಲ ಡೈರೆಕ್ಟ್ ಇಲ್ಲೇ. ಓಕೆ ಬನ್ನಿ ನೋಡೋದ. ಗಾಯ್ಸ್ ನಿಂದು ಕಾಸು ಕಟ್ಟಾಗಿತ್ತು ಫ್ಲೋಟಿಂಗ್ ಕ್ಯಾಶ್ ಇಂದ. ಏನಂದ್ರೆ 500 ರೂಪಾಯಿ ಕಟ್ಟಾಗಿ ಮಾಡೈತೆ. ಅಂದ್ರೆ ನಾನು ಎತ್ಕೊಂಡಿದ್ದೆ, ನಾನು ದುಡ್ದಿರೋದ್ರಲ್ಲಿ ಹೋಗೈತೆ. ವೆರಿ ಗುಡ್ ನ್ಯೂಸ್. ಬ್ಯಾಡ್ ನ್ಯೂಸ್ ಏನಿಲ್ಲ, ಗುಡ್ ನ್ಯೂಸ್. ಫ್ಲೋಟಿಂಗ್ ಕ್ಯಾಶ್ ಅಲ್ಲಿ ಅಮೌಂಟ್ ಕಟ್ ಮಾಡ್ಕೊಂಡಿದ್ದಾರೆ. ಕ್ಯಾಶ್ ಅಂದ್ರೆ ಅದು ನಾನು ಎತ್ಕೊಂಡು ಯೂಸ್ ಮಾಡ್ಕೊಂತೀನಿ. ಅದು ಆ ಆ್ಯಪಲ್ಲಿ ಆ್ಯಡ್ ಆಗಿರೋ ಅವಾಗ ನನ್ನ ಪೇಮೆಂಟ್ ಅಲ್ಲಿ ಇಲ್ಲ. ಸಾರಿ ಯಾರು ನೋಡೋರು ಬೀಡ್ ಮಾಡ್ತಾರೆ, ಹಿಂಗೆಲ್ಲ ಓಡಿಸಿದ್ರು.
ಓಕೆ ಗಾಯ್ಸ್ ನಿಮಿಷ ಗೈಸ್ ಇಲ್ಲೇ ಇದೆ ನೋಡಿ. ಇಲ್ಲೆಲ್ಲ ಯಾರು ತಿಂದಿರೋ ಒಂದು ಕಮೆಂಟ್ ಹಾಕ್ಬಿಟ್ಟು ನೋಡೋಣ ಆಗಿದೆ ಟೇಸ್ಟು. ಇಲ್ಲಿಂದ ಆರ್ಡರ್ ಹೋಗ್ತದೆ ಆಡ್ಕೊಂಡು ಗಾಯ್ಸ್ ಪಾನಿಪುರಿ ಅಂತ ನೋಡೋರು ಫೋನೇ ಎತ್ಕೊಂಡ ಇಲ್ಲ. ಅಯ್ಯೋ ಆ ಸೀರಿಯಲ್ ಇದೀನು 50 ರೂಪಾಯಿ ಬರೋ ಸೀರಿಯಲಿ ನಾನು ಹಿಂಗೆ ಗೊತ್ತಾರ ನಮ್ಗೆ ಗೊತ್ತಿಲ್ಲ. ಇಲ್ಲ ಗಾಯ್ಸ್ ಇಲ್ಲೆಲ್ಲ ನೂಡಲ್ಸ್ ಎಲ್ಲ ಮಾಡ್ತಾರೆ. ಯಾರಿಗಾದ್ರೂ ನೂಡಲ್ಸ್ ಫ್ರೆಂಡ್ಗಳಿದ್ರೆ ಬಂದು ತಿನ್ ನೋಡ್ರಿ. ಮೇ ಬಿ ಚೆನ್ನಾಗಿರ್ಬೋದು. ಉತ್ತರ ಭಾರತೀಯ, ನಾರ್ತ್ ಇಂಡಿಯಾ, ಚೈನೀಸ್ ಫುಡ್ ಇವು ಕಾಣಿಸ್ತಾ ಇಲ್ಲ, ಬಲೂನ್ ಹಾಕ್ಬಿಟ್ಟ. ಇಷ್ಟೆಲ್ಲ ಐತೆ ಬಂದು ತಿನ್ ನೋಡ್ರಿ. ಅಂದ್ರೆ ತಿನ್ಬಿಟ್ಟು ನಮ್ಗೆ ಮೆಸೇಜ್ ಕಮೆಂಟ್ ಹಾಕ್ರಿ ಚೆನ್ನಾಗಿರೋ ನಾವು ಒಂದು ತಿನ್ ನೋಡಾಗ. ಇವಾಗ ಕಾಮೆಂಟ್ ಮಾಡ್ಕೊಂಡು ಪಿಕ್ ಮಾಡ್ಕೊಂಡು ಇಲ್ಲಿ ರಶ್ ಇದೆ ಆದ್ರೂ ಅಪ್ಪ ಅವ್ರಿಗೆ 1 ಸೆಕೆಂಡ್ ಫ್ರೀನೇ ಇಲ್ಲ. ಪಟ ಅಂತ ಮಾಡ್ತಾರೆ. ಅಂದ್ರೆ ಟೇಸ್ಟ್ ಈಸ್ ನೈಸ್, ಚೆನ್ನಾಗಿರ್ಬೋದು. ಫುಡ್ ಆದ್ರೆ ಇಷ್ಟೇ. ಹೌದು ಆರಾಮ್ಸೆ ಜಾಲಿ 2 hours later. ಇದೆ ಅಂತೆ. ನಾನು ರೀಚ್ ಆಗಿದ್ದೀನಿ. ಫೋನ್ ಮಾಡಿ ನೋಡೋಣ ಗೈಸ್. ಅಷ್ಟೇ, ಇದೊಂದೇ ದಾರಿ ನಮಗೆ. ಅಪಾರ್ಟ್ಮೆಂಟ್ ಆದರೆ ಡೋರ್ ನಂಬರ್, ಆ ನಂಬರ್, ಈ ನಂಬರ್ ಎಲ್ಲ ಹಾಕ್ತಾರೆ. ಬಟ್ ಇಲ್ಲಾಂದರೆ ಗೊತ್ತಾಗಲ್ಲ. ಅದೊಂದಷ್ಟೇ ಕಾಲ್ ಮಾಡ್ಕೊಬೇಕಷ್ಟೆ. ಇದು ಕಂಪ್ಲೀಟ್ ಆಗೈತೆ ನೋಡೋದು ಎಷ್ಟು ಅಂತ. 51 rupees. ಓ ಮೈ ಬ್ಯೂಟಿ. ಸೊ ನೆಕ್ಸ್ಟ್ ಆರ್ಡರ್ ಇಲ್ಲೇ ಬಿಡಲಿ, ಪಟ್ ಅಂತ ಬಿಡಲಿ. ಅಪ್ಪ ಒಂದು 6 ಗಂಟೆ ಅಷ್ಟಲ್ಲಿ ಮುಗಿಯುತ್ತಾ 1000 ರೂಪಾಯಿ ಬೇರೆ ಒಳ್ಳೇದು. ಅಪ್ಪ ಮಳೆ ಬಂದರೆ ಈ ಸರಿ ಅಂತೂ 1 hour ಆದರೂ ಇದ್ದದೆ. ವಾವ್, ಮಳೆ ಬಗ್ಗೆ ಎತ್ತಾ ಇದ್ರೇನೆ ಆರ್ಡರ್ಗಳು ಬರ್ತವೆ. 76 ರೂಪಾಯಿ ಗಾಯ್ಸ್. 6 ಕಿಲೋಮೀಟರ್ ಅನ್ಕೊಳ್ಳಿ. ಇದು ಮಾತ್ರ ಬರ್ತಾನೆ ಐತೆ ಆಗ್ಲಿಂದ. ಎಲ್ಲಿ? ಓಕೆ ಗಾಯ್ಸ್, ಪಿಕಪ್ ಡ್ರಾಪ್ಗೆ ಹೋಗೋಣ ಗಾಯ್ಸ್. ದ ಬಿರಿಯಾನಿ ಲೈಫ್, ವೇರ್ ಇಸ್ ದ ಬಾಲ್ಡ್? ಇಲ್ಲೇ ಐತೆ, ಇಲ್ಲೇ ಇದ್ದೀನಿ. ಒಂದು ಬೋರ್ಡ್ರ್ ಇಲ್ಲ, ಬೋರ್ಡು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮೇ ಬಿ ಇದು ಸ್ವಿಗ್ಗಿಗೆ ಝೊಮ್ಯಾಟೊ ಕೊಲಾಬ್ರೇಷನ್ ಮಾಡ್ಕೊಂಡು ಫಸ್ಟ್ ಫ್ಲೋರಿಗೆ ಐತೇನೋ, ಅದಕ್ಕೆ ಹಾಕಿಲ್ಲ ಬೋಲ್ಡು. ಈ ಥರ ಎಲ್ಲ ಮಾಡಿದ್ರೆ ಹೆಂಗೆ? ಇಲ್ಲೊಂದು ಯೂಟ್ಯೂಬರ್ ಇಲ್ಲಿ ನೋಡಿದ್ದೀನಿ ನಾನು, ಬಟ್ ಗೊತ್ತಿಲ್ಲ ನನಗೆ ಅಷ್ಟೊಂದು ಇದೇ ಬಿಲ್ಡಿಂಗ್ ಅಂತ, ಅದಕ್ಕೆ ಪಟ್ ಅಂತ ಬಂದೆ. ನೋಡ್ರಿ ಇದೆ ನೋಡ್ರಿ, ಇದು ಹೆಸರು ನೋಡ್ರಿ, ಸಿಂಹಾದ್ರಿ. ಈ ಥರ ಹೆಸರು ಕೇಳಿ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು. ಇವತ್ತು ಕೇಳ್ತಾ ಇದ್ದೀನಿ, ಮಳೆ ಬಂದ್ಬಿಡ್ತು. ಇದು ಎಷ್ಟು ದೂರ? RV ಕಾಲೇಜ್ ಬಿಟ್ಟು ಹಾಗೆ. ಅಯ್ಯೋ ಹೋಗೋಣ. ಈ ಥರ ಸೇಕಾದ್ರೆ ಹೋಗಿ ಇಂಥ ಜಾಗದಲ್ಲಿ ಬರ್ಬೇಕಾದ್ರೆ ಹುಷಾರು. ಯಾಕಂದರೆ ಇಳಿತಾ ಇರ್ತಾರೆ, ಹಿಂಗೆ ಬಂದ್ಬಿಟ್ರೆ ಗುದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಮ್ಮವರು ಹಿಂಗೆ ಒಬ್ರು ಇಳಿತಾ ಇರ್ಬೇಕಾರೆ ಸ್ವಲ್ಪ ಜಾಗ ಇತ್ತಷ್ಟೇ, ಅಲ್ಲೇ ಬಂದ್ಬಿಟ್ಟವನೇ ಡೈರೆಕ್ಟ್ ಗುದ್ದಿರೋದಕ್ಕೆ. ಡಿಯೋ ಅವ್ರು ಗಾಯ್ಸ್, ಡಿಯೋ ನಾರ್ಮಲ್ ಆಗಿ ಬಂದವ್ರೆ ಅವರು. ಬಟ್ ಆದ್ರೆ ಈ ಕಡೆ ಸಂಧಿ ಇರುತ್ತಲ್ಲ, ಆ ಕಡೆಯಿಂದ ಬಂದ್ಬಿಟ್ಟವ್ರೆ. ಇಳಿಯೋ ಜಾಗದಲ್ಲಿ ಯಾರು ಇಳಿಯಲ್ಲ ಅಂತ ಅವ್ರು ಬಂದವ್ರೆ, ಯಾರು ಬರ್ತಿಲ್ಲ ಅಂತ ಅವ್ರು ಇಳಿದವ್ರೆ. ಡೈರೆಕ್ಟ್ ಗುದ್ದಿದ ತಕ್ಷಣ ಅವರು ಬೈಕ್ ಅರ್ಧ ಸತ್ತವ ಗಾಯ್ಸ್. ಒಂದು ಏನೋ ಓಪನ್ ಆಗೈತೆ, ಬಂದು ನೋಡ್ರಿ ಏನು ಅಂತ. ಇಲ್ಲಾಂದ್ರೆ ಯಾರನ್ನ ಬಂದು ನೋಡಿದ್ರೆ ಕಮೆಂಟ್ ಹಾಕಿ ನೋಡೋದೆ ಹೆಂಗೈತೆ ಅಂತ. ಏನು ಪ್ರಾಡಕ್ಟ್ಸ್ ಏನೋ ನನಗಂತೂ ಏನೋ ಗೊತ್ತಿಲ್ಲ. ತೂಗ್ದಿ ಬಿಲ್ ಮಾಡೋರು ನೋಡಿ ದೊಡ್ಡದಾಗಿ. ಟೇಸ್ಟ್ ಸಾಕಾಗಿದೆ ಗಾಯ್ಸ್ ಅದು. ಸೊ ಹುಷಾರು ಗಾಯ್ಸ್ ಆ ಥರ ಎಲ್ಲ ಬರ್ಬೇಕಾದ್ರೆ. ಹಾಂ ಸ್ಟ್ರೈಟ್ ಹೋಗಿ ಹಿಂಗೋಗಿ ಅಲ್ಲೇ. ಥ್ಯಾಂಕ್ಸ್ ಕಣ. ಇನ್ನು ಹೇಳ. ಅವ ನಿಂಗೆ ಹೇಳ್ತಾನಂತಾನೆ ನನ್ನ ರೆಕಾರ್ಡ್ ನೋಡಿದೆ. ಅಯ್ಯೋ ಮಸ್ತಾಗಿ ಹೇಳಿದೆ. ಸ್ಟ್ರೈಟ್ ಹೋಗಿ ಹಿಂಗೋಗಿ ಮತ್ತೆ ಸ್ಟ್ರೈಟ್ ಹೋಗಿ ಎಲ್ಲ ಹಂಗೋಗಿ. ಸಖತ್ ಹುಡ್ಗ. ಅಯ್ಯೋ ದೇವ್ರೆ. ಓಹೋ ಇಲ್ಲೆಲ್ಲ ಈ ಥರ ಹೆಂಗಪ್ಪ ಗೊತ್ತಾಯ್ತಿದ್ವಿ ಅಣ್ಣ. ಇಲ್ಲಿ ಮೇನ್ ರೋಡ್ ಕನೆಕ್ಟ್ ಆಗೋದು ಹೆಂಗೆ? ಮೇನ್ ರೋಡ್ ಮೈಸೂರು ರೋಡು ಗಾಯ್ಸ್. ನಾನು ಯಾವ ರೋಡಲ್ಲಿ ಹೋಯ್ತಾ ಇದ್ದೀನಿ ಅಂತಾನೆ ಗೊತ್ತಾಯ್ತಾ ಇಲ್ಲ, ಬಟ್ ಹೋಯ್ತಾ ಇದ್ದೀನಿ. ನನ್ನ ಕೈಲಿ ಆಯ್ತಾ ಇಲ್ಲ. ಪ್ರತಿ ಸಲನೂ ಇದೇ ಹೇಳೋದಾಗೋಯ್ತು ನಂದು. ಯಾವ ರೋಡಪ್ಪ ಇದು? ಮಳೆ ಬೇರೆ ಸಖತ್ತಾಗಿ ಬಂತು. 1-2 ನಿಮಿಷ ನಾನು ಹೋಗ್ಬಿಡ್ತೀನಿ. ಮಳೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊ. ಯಾವುದು ಈ ರೋಡು? ಅಯ್ಯೋ ಎಲ್ಲೋಯ್ತಾ ಇದ್ದೀನೋ ಗಾಯ್ಸ್, ನಿಜವಾಗ್ಲೂ ಒಂದು ಗೊತ್ತಿಲ್ಲ. ಅದು ಕಾಲೇಜ್ ಗೇಟ್ ಐತೆ.
ಅಯ್ಯೋ ಈ ಮಳೆ ಗಾಯ್ಸ್ ಹೋದ್ರೆ ನಿಂದು ಬಿಡ್ತೀನಿ. ನನ್ನ ಹತ್ರ ಅಷ್ಟೊಂದು ಜಾಕೆಟ್ಸ್ ಇಲ್ಲ. ಸೇಫ್ಟಿ ಮುಖ್ಯ ಗಾಯ್ಸ್. ನಾನಿಲ್ಲಿ ಇವಾಗ ವಿಡಿಯೋ ಆಫ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ಟಕಪ್ ಇದು ಮಳೆ. 2 hours later. ನಾನಂತೂ ಮಸ್ತಾಗಿ ನಿಂದುಬಿಟ್ಟಿದ್ದೀನಿ. ಬಾಡಿ ಏನು ಅಷ್ಟೊಂದು ಜಾಕೆಟ್ ಹಾಕಿದ್ದೀನಲ್ಲ ಇದು ಸ್ವಲ್ಪ ಪರವಾಗಿಲ್ಲ, ಆದರೂ ಸ್ವಲ್ಪ ನೆನ್ಬಿಟ್ಟಿದ್ದೀನಿ ಫುಲ್ಲು. ಯಪ್ಪ ಒಬ್ರಿಬ್ರು ಅವ್ರು ಆರ್ಡ್ರ್ ಮಾಡಿರೋರು ಸಬ್ಸ್ಕ್ರೈಬ್ ಮಾಡವ್ರೆ, ಥ್ಯಾಂಕ್ ಯು ಸೋ ಮಚ್. ನೋಡೋಣ ಇವಾಗ ಆರ್ಡ್ರ್ ಎಷ್ಟು ಬರುತ್ತೆ ಕಾಸು. 90 ರೂಪಾಯಿ ಬಂದ್ಬಿಡ್ಲಿ. ಎಷ್ಟು ಬರ್ಬೋದು? ಓ 103 ರೂಪಾಯಿ. ಅಯ್ಯೋ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇನ್ನೂ ಜಾಸ್ತಿ ಬಂದಿದೆ ಗಾಯ್ಸ್. ವಾವ್ ಬ್ಯೂಟಿ. ಈ ಫೋನ್ ಸ್ನಾನ ಮಾಡಿಲ್ಲ, ಈ ಫೋನ್ ಸ್ನಾನ ಮಾಡಿಬಿಟ್ಟೈತೆ, ಫುಲ್ಲು ನೀರು. ಓ ಮತ್ತೆ ಆರ್ಡ್ರ್ ಅಂತೆ. ಸೊ ಗ್ರ್ಯಾಂಡ್ ದೇಸಿ ಪರಾತ